ಓಟ್ ಬಂದಾಗ ಒಬ್ಬರು ಓಟ್ ಹಾಕ್ದು ಮನೇಲಿ ಕೂತ್ಕೊಳ್ರಿ. ಯಾವ BJP ಬರುತ್ತೆ, ಯಾವ ಕಾಂಗ್ರೆಸ್ ಬರುತ್ತೆ? ಯಾರೂ ಇಲ್ಲ ರೀ. ನಮ್ಮಿಂದ ಇದು ನಾವಿದನ್ನು ಪೋಟ್ರೆ ಮಾಡ್ತಿದ್ದೀವಿ ಭಾಗ ಆಗಿ. ಬಿಡ್ರಿ ಅದನ್ನು, ಕಾಂಗ್ರೆಸ್ ಅನ್ನೋದನ್ನು ಬಿಡ್ರಿ, ಮೋದಿ ಅನ್ನೋದನ್ನು ಬಿಡ್ರಿ. ಒಳ್ಳೇದನ್ನ ಏನು ಮಾಡಿದಾರೆ ಅದನ್ನು ನೋಡ್ರಿ. ಎಲ್ಲರೂ ನಮಸ್ಕಾರ. ನೀವು ನೋಡ್ತಾ ಇದ್ರಿ ಸ್ಪೀಚ್ ಸ್ಪಾರ್ಕ್. ನನ್ನ ಹೆಸರು ಸುನೀತಾ. ಇವಾಗ ರೀಸೆಂಟಾಗಿ ಮೋದಿ ಅವರು ಒಂದು ವಿಡಿಯೋ ಅಪ್ಲೋಡ್ ಮಾಡಿದರು. ಸೊ ಆ ವಿಡಿಯೋದೊಳಗೆ ಏನಾಯ್ತಪ್ಪ ಅಂತಂದ್ರೆ, ನೀಟ್ ವಿದ್ಯಾರ್ಥಿಗಳಿಗೆ ಆದಂಥ ಅನ್ಯಾಯ ಆಗಿರ್ಬೋದು, ಅವರ ಮೇಲೆ ಪೊಲೀಸರು ಮಾಡಿದ ದಾಳಿ ಆಗಿರ್ಬೋದು, 21 ಜನ ಸೂಸೈಡ್ ಮಾಡ್ಕೊಂಡಿದ್ರಲ್ಲ ಆ ವಿದ್ಯಾರ್ಥಿಗಳ ಮೇಲೆ ಬಹಳ ಒಂದು ಅನುಕಂಪವಾಗಿ ಅವರು ಮಾತಾಡಿದ್ದಾರೆ. ಸೊ ಅವರು ಮಾತಾಡಿರೋ ಮಾತೊಳಗೆ ನಿಜವಾಗ್ಲೂ ಸತ್ಯನೋ ಸುಳ್ಳು ಅದನ್ನು ನಾನು ಸಮರ್ಥನೆ ಮಾಡಾಕತ್ತಿಲ್ಲ. ಬಟ್ ನೀವು ಒಂದು ನಾಲೆಜಬಲ್ ಪರ್ಸನ್ ಆಗಿ, ಒಂದು ಮಾನವೀಯ ಮೌಲ್ಯವನ್ನು ಉಳ್ಳ ವ್ಯಕ್ತಿಗಳು, ಪ್ರಜೆಗಳು, ಪ್ರಜೆಗಳಾದಂತಹ ನೀವು ಒಂದು ಹಿರಿಯರಿಗೆ ಯಾವ ರೀತಿ ಗೌರವ ಸಲ್ಲಿಸ್ಬೇಕನ್ನೋ ಸಣ್ಣ ಪರಿಜ್ಞಾನವೂ ನಿಮ್ಮ ಹತ್ರ ಇಲ್ಲ. ಆ ಮೋದಿಯವರು ಸೆಲ್ಫಿ ವಿಡಿಯೋ ಮಾಡಿದ್ದಾರೆ. ಆ ವಿಡಿಯೋ ಅವ್ರಿಗೆ ಮಾಡೋಕ್ಕೆ ಬಂದದೋ ಬಿಟ್ಟದೋ, ಸೆಲ್ಫಿ ವಿಡಿಯೋ ಹಿಡಿಯೋಕ್ಕೆ ಬಂದದೋ ಬಿಟ್ಟದೋ ಗೊತ್ತಿಲ್ಲ. ಎಷ್ಟೇ ಅದು ಅವಮಾನ ಮಾಡೋದು ಒಬ್ಬ ವ್ಯಕ್ತಿನ, ಎಲ್ಲಿ ತನಕ ಅದು ಅವಮಾನ ಮಾಡೋದು, ಎಷ್ಟು ಕೆಟ್ಟದಾಗಲಿ. ನಿಮ್ಮ ಮನೆಯಲ್ಲಿ ಸಂಸ್ಕಾರ ಅನ್ನೋ ಒಂದು ಮಾತೇ ಕಲಿಸ್ಕೊಟ್ಟಿಲ್ವಾ? ಇಲ್ಲ ಇದೇ ರೀತಿ ಇರಬೇಕು ಅಂತ ಹೇಳಿದ್ದಾರೆ. ನೋಡ್ರಿ, ನೀವು ಮಾತಾಡೋ ಒಂದು ಮಾತು, ಪ್ರತಿಯೊಂದು ಮಾತು ನಿಮ್ಮ ಒಂದು ಮನೆತನ, ನಿಮ್ಮ ತಂದೆ ತಾಯಿ ಮೇಲೆ ಪ್ರಭಾವ ಬೀಳ್ತದಿದೆ. ನೆನಪಿಟ್ಕೊಡ್ರಿ ನೀವು. ಯಾಕಂತಂದರೆ ಇವಾಗ ನಾನು BJP ಸಪೋರ್ಟ್ ಮಾಡೋಕ್ಕೆ ಬಂದ್ಲಿವಳು ಅಂತ ಹೇಳಿ ಮತ್ತು ನನಗೆ ಹೊಳ್ಳೆ ಪಾಸ್ ಬೇರೆ ಪೋಟ್ರೆ ಮಾಡೋಕ್ಕೆ ಹೋಗಬೇಡ್ರಿ. ಒಂದು ಎಥಿಕ್ಸ್, ಒಂದು ನೈತಿಕ ಮೌಲ್ಯನೂ ಇಲ್ಲ ನಿಮ್ಮ ಹತ್ರ. ಕಮೆಂಟ್ಸ್ ನೋಡ್ತಾ ಇದ್ದೀವಿ, ಎಷ್ಟು ಅವಾಚ್ಯ ಶಬ್ದಗಳನ್ನು ಯೂಸ್ ಮಾಡಿರಿ, ಎಷ್ಟು ಕೆಟ್ಟದಾಗಿ ಮಾತಾಡಿದಿರಿ. ಅವರೊಬ್ಬರು ಪ್ರಧಾನಮಂತ್ರಿಯಾಗಿ ನೋಡೋದು ಬೇಡ ರೀ ನೀವು. ಅವರೊಬ್ಬರು ಪ್ರಧಾನಮಂತ್ರಿಯಾಗಿ ನೋಡೋದು ಬೇಡ. ಒಂದು ಹಿರಿಯ ವ್ಯಕ್ತಿ ಅದಾರು, ವಯಸ್ಸಾದ ವ್ಯಕ್ತಿ ಇದ್ದಾರು, ಅವ್ರಿಗೆ ರಿಸ್ಪೆಕ್ಟೇಬಲ್ ಆಗಿ ನೋಡೋದು ಅಷ್ಟು ಇಲ್ವಾ? ಅಷ್ಟು ಹೇಸಕ್ಕೇಳಿತನ. ಯಾಕ್ರೆ ಅಷ್ಟೊಂದೆಲ್ಲ ಆಕ್ರೋಶ? ಯಾಕ್ರೆ ಅಷ್ಟೊಂದೆಲ್ಲ ಒಬ್ಬ ವ್ಯಕ್ತಿನ ಇಷ್ಟು ಹೀನಾಯವಾಗಿ ಮಾತಾಡೋದು? ಏಕೆ? ಹಳ್ಳಿಗಳೊಳಗೆ ಎಷ್ಟೋ ಮಂದಿ ಹಿರಿಯರಾಗಿರ್ಬೋದು, ಕಿರಿಯರಾಗಿರ್ಬೋದು, ಚಿಕ್ಕ ಹರೇದ ಹುಡುಗಿರು, ಎಂಗೇಜ್ ಹುಡುಗಿರು ಬಯಲಿಗೆ ಹೋಗ್ತಿದ್ರು ವಾಶ್ರೂಮ್ಗೆ. ಇವಾಗ ಅದೇ ಹಳ್ಳಿ ಒಳಗೆ ಟಾಯ್ಲೆಟ್ಸನ್ನು ನಿರ್ಮಾಣ ಮಾಡಿದ್ದಾರೆ. ಇದು ಅವ್ರ ತಪ್ಪ? ಪ್ರತಿಯೊಂದು ಮನೆಯಲ್ಲೂ ಅಪ್ಪ ಅಮ್ಮ, ನಮ್ಮ ಅಪ್ಪ ಅಮ್ಮ ಆಗಿರ್ಬೋದು, ಇನ್ನೇನು ಪೇರೆಂಟ್ಸ್ ಆಗಿರ್ಬೋದು, ಒಲೆಗಳನ್ನು ಹಚ್ಚಿಬಿಟ್ಟು ಹಳ್ಳಿಗಳೊಳಗೆ ಜೀವನ ಮಾಡ್ತಿದ್ರು. ಅವ್ರಿಗೆ ಸಿಲಿಂಡರ್ಗಳನ್ನು ಪ್ರೊವೈಡ್ ಮಾಡಿದ್ದಾರೆ ಅವರು. ಇದು ಅವ್ರು ಮಾಡಿದ ತಪ್ಪ? ಅಥವಾ ಅಮ್ಮ ಆಗಿರ್ಬೋದು, ಅಪ್ಪ ಆಗಿರ್ಬೋದು, ಹಳ್ಳಿಗಳೊಳಗೆ ಅಷ್ಟು ನಾಲೆಜ್ ಇರಲಿಲ್ಲ. ಶಿಕ್ಷಣದ ಒಂದು ಮಾಹಿತಿಯನ್ನು ತಲುಪಿಸೋಕ್ಕೆ ಒಬ್ಬ ವ್ಯಕ್ತಿನ ನಿರ್ಣಾಯಕನಾಗಿ ನಿಲ್ಲಿಸೋದಾಗಿರ್ಬೋದು, ಆ ಹಳ್ಳಿ ಹೆಣ್ಮಕ್ಳಿಗೆ, ಗಂಡು ಮಕ್ಕಳಿಗೆ, ಹಿರಿಯರಿಗೆ ಎಲ್ಲರಿಗೂ ಕೂಡ ಒಂದು ಬ್ಯಾಂಕ್ ಖಾತೆಯನ್ನು ಮಾಡಲೇಬೇಕು ಅಂಥೇಳಿ ಒತ್ತಾಯ ಹಾಕಿದ್ರು. ಕಾರಣ ಏನು? ಅವ್ರ ಸ್ವಾರ್ಥಕ್ಕ? ಯಾವುದ್ರಿ ಇಲ್ಲಿ? ನೋಡ್ರಿ, ಒಂದು ಸ್ವಲ್ಪ ಥಿಂಕ್ ಮಾಡಿ ನೋಡ್ರಿ. ನೀವು ಬೇಸಿಕ್ ಥಿಂಕ್ ಮಾಡಿರಿ. ಅವರು ಸಹಾಯ ಮಾಡಿದನ್ನು ಕಂಡ್ರಿ. ನೀವು ಬರೀ ಕಾಂಗ್ರೆಸ್ಸು BJP ಅಂತೇಳಿ ಎಷ್ಟು ಹೊಡೆದಾಡ್ಕೊಂಡು ಸಾಯ್ತೀರ ನೀವು. ದೇಶ ಯಾವ ರೀತಿ ಉದ್ಧಾರ ಆಗೋಗತ್ತೈತೆ ಅಂತ ನೋಡ್ರಿ. ಈಗ ಮೋದಿನ ನಾವು ರಿಪ್ರೆಸೆಂಟ್ ಮಾಡಿ ಹೇಳ್ತಾ ಇದ್ದೀನಿ ಅಂತ ಅಲ್ಲ, ಅವ್ರು ಮಾಡಿರೋ ಒಳ್ಳೆ ಕೆಲಸನ ನೆನಪಿಸ್ಕೊಳ್ರಿ. ನೆನೆಸ್ಕೊಡ್ರಿ. ಹಂಗಂತೀನಿ ಕಾಂಗ್ರೆಸ್ ಮಾಡೇ ಇಲ್ಲ ಅಂತ. ಕಾಂಗ್ರೆಸ್ ಕೆಲವೊಂದು ಟೈಮಲ್ಲಿ ಮಾಡಿತ್ತು, ಆದರೆ ಇವಾಗ ಯಾವ ರೀತಿ ಹೋಗ್ತೈತಿ? ಕಾಂಗ್ರೆಸ್ ಅಂದರೆ ಪ್ರತಿಯೊಬ್ಬರು ಹೇಳ್ತಾರೆ, ಬಂತಪ್ಪ ಇಲ್ಲಿ ಮುಸ್ಲಿಮರೇ ನಮ್ಮ ಆಮೇಲೆ ಆಡಳಿತ ಮಾಡ್ತಾರನ್ನೋ ಒಂದು ಟ್ಯಾಗ್ಲೈನ್ ಐತ್ರಿ. ಇಲ್ಲಿ ಮೋದಿಯವ್ರ ಮೇಲೆ ಏನ್ರಿ ಟ್ಯಾಗ್ಲೈನ್ ಐತೆ? ಏನೈತೆ ಅವರಲ್ಲಿ? ಅವ್ರು ಮಾಡಿರೋ ಒಳ್ಳೆ ಕೆಲಸ ಅವ್ರು ಏನ್ರಿ ತಮಗೆ ತಾವು ಇಟ್ಕೊಂಡ್ರು? 14ನೇ ವಯಸ್ಸಿಗೆ ಮನೆ ಬಿಟ್ಟರೆ ಅವರು. ಮನೆ ಬಿಟ್ಟು ಎಲ್ಲಿ ಬೇಕಾದಲ್ಲಿ ಅಲ್ದು ತಮ್ಮ ಲೈಫನ್ನು RSSಗೆ ಅಂತ ಮುಡಿಪಾಗಿಟ್ಟು ಅಲ್ಲಿ ತಮ್ಮ ಒಂದು ಮೆಂಟಾಲಿಟಿ ಆಗಿರ್ಬೋದು, ಅವರು ಎಥಿಕ್ಸನ್ನು ಅಲ್ಲಿ ಬಿಲ್ಡ್ ಮಾಡಿಕೊಂಡು ಇವಾಗ ನಮ್ಮ ದೇಶದ ಪ್ರಧಾನಮಂತ್ರಿ ಇವಾಗ ಅದಾರಪ್ಪ ಅಂತಂದ್ರೆ ಇಷ್ಟು ಯಾಕೆ? ಮುಂಚೆ ಇವಾಗಲೂ ಕೂಡ ಕೆಲವೊಬ್ರು ಇದ್ದಾರೆ, ಇಲ್ಲಂತಲ್ಲ. ಅವರು ಇರೋ ಪೊಸಿಷನ್ಗೆ ಬೆಲೆ ಬೇಡ್ರಿ. ಅಟ್ಲೀಸ್ಟ್ ಅವ್ರಿಗೊಂದು ಹಿರಿಯರಿದ್ದಾರು, ದೊಡ್ಡೋರಿದಾರ ಅನ್ನೋ ರೆಸ್ಪೆಕ್ಟ್ ಇಲ್ಲ. ಅವನು ಯಾವನೋ ಹೇಳ್ತಾನೆ, ಆ ವರ್ಡನ್ನು ಹೇಳೋಕ್ಕೂ ಆಗಂಗಿಲ್ಲ, ಅಷ್ಟು ಅವಾಚ್ಯ ಶಬ್ದಗಳನ್ನು ಮಾತಾಡ್ತಾರಲ್ಲ. ಇದು ಹೇಳ್ತದಲ್ಲ ರೀ, ನಿಮ್ಮ ಸಂಸ್ಕಾರ ಏನಂತ ಹೇಳಿ ಇಲ್ಲಿ ಗೊತ್ತಾಗ್ತೈತಿ. ನಾವು ಏನೋ ಒಂದು ಒಬ್ಬರು ಕೆಟ್ಟದ್ದು ಮಾತಾಡ್ಬಿಟ್ವಿ, ನಾವು ದೊಡ್ಡೋರು, ನಾವು ಏನಾರು ವಾದ ಮಾಡಕತ್ವಿ, ನಾವು ಹಿರಿಯರು ಅಲ್ಲ ರೀ. ಕೆಲವೊಂದು ವಿಷಯದೊಳಗೆ ಮೌನನೂ ಭಾಳ ಒಂದು ಕೆಲಸಕ್ಕೆ ಬರ್ತೈತ್ರಿ. ಇಷ್ಟು
ಹೀನಾಯವಾಗಿ ಅದೇ ಹೇಳ್ತಾರೆ, ಎಲ್ಲರೂ ಹೇಳ್ತಾರೆ ಸಮಾಜ ಹಂಗೆ ಹಾಳಾಗತ್ತೈತೆ ಹಿಂಗೆ ಹಾಳಾಗತ್ತೈತೆ. ಫಸ್ಟು ನಿಮ್ಮ ಬಾಯನ್ನು ಕ್ಲೀನ್ ಇಟ್ಕೊಡ್ರಿ ನೀವು, ಆಮೇಲೆ ಸಮಾಜಕ್ಕೆ ಬೆರಳು ತೋರಿಸ್ರಿ ನೀವು. ಮುಂದಿರೋರಿಗೆ ನೀವು ಜಡ್ಜ್ ಮಾಡಬೇಕಾದಾಗ ನೀವು ಎಷ್ಟು ಸರಿ ಇದ್ದೀರಿ ಅಂತ ಹೇಳಿ ತೋರಿಸ್ಕೋಬೇಕ್ರಿ. ನಾ ಈಗ ಆ ವ್ಯಕ್ತಿನ ಸಪೋರ್ಟ್ ಮಾಡಿ ಹೇಳ್ತಾ ಇಲ್ಲ, ಎಷ್ಟೊಂದೆಲ್ಲ ಯೂಸ್ಫುಲ್ ಆಗಿತ್ತು ಅನ್ನೋದನ್ನ ಥಿಂಕ್ ಮಾಡಿರಿ, ನೀವು ಪಾಸಿಟಿವ್ ಆಗಿ ಥಿಂಕ್ ಮಾಡಿರಿ. ಯಾಕ್ರಿ ಎಲ್ಲ ವಿಷಯದಲ್ಲೂ ಇವನು ಹಾಗೆ ಇವನು ಹೀಗೆ, ಇವನು ಸಿಂಗ್ಯುಲರ್ ಪ್ಲೂರಲ್ ಅದನ್ನು ಹೇಳ್ಕೊಟ್ಟಿಲ್ವಾ ನಿಮಗೆ? ಅಷ್ಟು ಅನ್ಎಜುಕೇಟೆಡ್ ಅದೀರ ನೀವು. ಪ್ರತಿಯೊಬ್ಬರು ಕೂಡ ಇಷ್ಟು ಅವಾಚ್ಯ ಶಬ್ದ, ನಿಮ್ಗೊಂದು ಕ್ಲಿಯರಾಗಿ ಹೇಳ್ತೀನಿ ಕೇಳ್ರಿ. ಕೆಟ್ಟ ಶಬ್ದಗಳನ್ನು ಯೂಸ್ ಯಾರು ಮಾಡ್ತಾರಲ್ಲ ಅವ್ರು ಅನ್ಎಜುಕೇಟೆಡ್ ಪೀಪಲ್ಸ್. ಇವತ್ತು ನಿಮಗೆ ನಾನು ನೆನಪು ಮಾಡ್ತಾ ಇದ್ದೀನಿ ಕೇಳ್ರಿ, ಅನ್ಎಜುಕೇಟೆಡ್ ಪೀಪಲ್ಸೇ ಅವಾಚ್ಯ ಶಬ್ದಗಳನ್ನು ಹೆಚ್ಚು ಓಪನ್ ಮಾಡ್ತಾಯಿದ್ರು, ಮಾತಾಡ್ತಿದ್ರು. ಎಜುಕೇಟೆಡ್ ಪರ್ಸನ್ಸ್ ಯಾರು ಕೂಡ ಗಲೀಜಾಗಿ ಮಾತಾಡೋ ಹಾಗೆ ಇಲ್ಲ. ಅನ್ಪಡ್ ಥರ ಬಿಹೇವ್ ಮಾಡಬೇಡ್ರಿ. ಪ್ರಜಾಪ್ರಭುತ್ವದ ಸರ್ಕಾರದೊಳಗೆ ಪ್ರಜೆಗಳಿಗೆ ಏನು ಸೌಲಭ್ಯ ಸಿಕ್ಕೈತೆ ಅದನ್ನು ನೋಡ್ರಿ ನೀವು. ನಮ್ಮ ದೇಶ ಎಷ್ಟು ಕೆಳಗಿತ್ರಿ, ಯಾವ ಸ್ಥಾನದಲ್ಲಿತ್ತು, ಒಂದು ಒಳ್ಳೆ ಸ್ಥಾನಕ್ಕೆ ಅಭಿವೃದ್ಧಿ ಅಂತ ಕೊಂಡೊಯ್ದವ್ರು ಯಾರ್ರಿ? ಅದು ಮೋದಿ ಅಂತ ಹೇಳ್ರಿ. ಒಂದು ಸ್ವಲ್ಪ ಬಾಯಿನ ಸೌತ್ ಹೋಗಂಗಿಲ್ಲ ನಿಮ್ದು. ನಿಜ ರೀ, ನನಗೆ ನಾ ಪ್ರತಿಯೊಂದು ಕಮೆಂಟ್ ನೋಡಿದೆ, ಅದರಲ್ಲಿ ಎಷ್ಟು ಅವಾಚ್ಯ ಶಬ್ದಗಳನ್ನು ಯೂಸ್ ಮಾಡಿರಿ ನೀವು ಆ ವ್ಯಕ್ತಿಗೆ. ಏನಾರು ಹೇಳಿದ್ರೆ ಎಂಥದ್ದು ಆ್ಯಂಟಿ ನ್ಯಾಷನಲ್ಲು, ಆ್ಯಂಟಿ ಟೆರರಿಸ್ಟು. ಏನ್ರಿ ಟೆರರಿಸ್ಟ್ ಇಲ್ಲಿ? ಆ ಒಬ್ಬ ನಮ್ಮ ದೇಶನ ಹಾಳು ಮಾಡೋಕ್ಕೆ ಬಂದ ಉಮರ್ ಖಾದಿಲನ್ನ ನೀವು ನಮ್ಮ ದೇಶಕ್ಕೆ ಕರೆಸಿರಂತಂದ್ರೆ ನಿಮ್ಮ ಬಾಯಲ್ಲಿ ಆ ಶಬ್ದನೇ ಶೋಭೆ ತರಂಗಿಲ್ಲ. ನೀವು ಟೆರರಿಸ್ಟ್ಗಳಿವರು ಅವರು ಇವರು ಹೇಳೋಕ್ಕೆ ಹೋಗಬೇಡ್ರಿ. ನಮ್ಮ ದೇಶಕ್ಕೆ ಅವ್ನು ಕಾಲಿಟ್ಟನಪ್ಪ, ಬೇರೆ ದೇಶ ಬಂದುಬಿಟ್ಟು ದಬ್ಬಾಳಿಕೆ ನಡೆಸಾಗತ್ತಾರಪ್ಪ, ಎಲ್ಲಿದ್ದೋ ಇಲ್ಲಿ ಬಂದು ಪ್ರೊಟೆಸ್ಟ್ ಮಾಡಾಕತ್ತಾನೋ, ಅದರಲ್ಲಿ ನಮ್ಮ ಹಿಂದೂ ಧರ್ಮಕ್ಕೆ ವಿರುದ್ಧವಾಗಿ ನಿಂತಾರೋ ಅಂತಂದರೆ ನೀವೆಂತ ನರ್ಸತ್ತೋರಿದ್ದೀರಿ? ಅಲ್ಲಿ ನೀವು ಆವಾಜ್ ಎತ್ತಿರಿ, ಅಲ್ಲಿ ನೀವು ಅವಾಚ್ಯ ಶಬ್ದಗಳನ್ನು ಯೂಸ್ ಮಾಡಿರಿ. ಯಾರೋ ಒಬ್ಬ ವ್ಯಕ್ತಿ ದೇಶಕ್ಕೆ ಈ ರೀತಿ ತೊಂದರೆ ಆಗೈತೆ ಅಂತ ಹೇಳಿ ಒಂದು ವಿಡಿಯೋ ಮಾಡಿ ಹಾಕಿದಾಗ ಅಲ್ಲಿ ನಿಮ್ಮ ಗಂಡಸ್ತನವನ್ನು ಆಗಿರ್ಬೋದು, ನಿಮ್ಮ ಘಮಂಡತನ ಆಗಿರ್ಬೋದು, ನಿಮ್ಮ ಉದ್ದಟತನವನ್ನು ತೋರಿಸೋದಲ್ಲ. ಮಾನವೀಯತೆ ದೃಷ್ಟಿ, ಮಾನವೀಯ ಮೌಲ್ಯವನ್ನು ಒಂದು ಸ್ವಲ್ಪ ಇಟ್ಕೊಳ್ರಿ ಮನುಷ್ಯತ್ವದಲ್ಲಿ. RSS ಹೆಣ್ಮಕ್ಳನ್ನ ಆ್ಯಡ್ ಮಾಡ್ಸಕತ್ರು. ಎಲ್ಲದರಲ್ಲೂ ಕೂಡ ಹೆಣ್ಮಕ್ಳಿಗೆ ಬೇಟಿ ಬಚಾವ್ ಬೇಟಿ ಪಡಾವ್ ಅಂತ ಹೇಳಿ ಆ ಸ್ಲೋಗನ್ ಹೇಳಿದ್ರು. ಯಾಕ್ರಿ? ಮುಂಚೆ ಎಲ್ಲಿತ್ರಿ? ಇವನ್ನ ಕಾಂಗ್ರೆಸ್ದು ಹೇಳ್ಬಾರ್ದು ಅಂದ್ಕೊಂಡಿದ್ವಿ, ಬಟ್ ಅದನ್ನು ಹೇಳ್ತೀನಿ ಕೇಳ್ರಿ. ಕಾಂಗ್ರೆಸ್ದು ಇದ್ದಾಗ ಏನಿತ್ರಿ ಹೆಣ್ಮಕ್ಳಿಗೆ ವ್ಯಾಲ್ಯೂ? ಹೆಣ್ಣಂದ್ರೇನು ಒಂದು ಮೂಲೆಯಲ್ಲಿ ಕೂತ್ಕೊಳ್ಳೋದು, ಅಡುಗೆ ಮನೆಯಲ್ಲಿ ಕೆಲಸ ಮಾಡೋದು, ತನ್ನ ಪಾಡಿಗೆ ತಾನು ಇರೋದು, ಇಷ್ಟೇ. ಅದಾದ್ಮೇಲೆ ಏನು ಇದೇ ನೋಡ್ರಿ ನೀವು. ಈ ವ್ಯಕ್ತಿ ಅಂತಾನೂ ಅಲ್ಲ, ಈ RSS ಇಂದ ಎಷ್ಟೋ ಹೆಣ್ಣು ಮಕ್ಕಳು, ಎಸ್ಪೆಷಲಿ ಸನಾತನ ಧರ್ಮದ ಹಿಂದೂ ಧರ್ಮದ ಹೆಣ್ಣು ಮಕ್ಕಳ ಒಂದು ರಿಸ್ಪೆಕ್ಟ್ ಎಷ್ಟರ ಮಟ್ಟಿಗೆ ಬಂದೈತಿ. ಮುಂಚೆ ಹೇಳ್ರಿ, ಪೋಟ್ರೆ ಮಾಡ್ತಾ ಇದ್ದೀನಿ ಅನ್ಕೊಳಕ್ಕೆ ಹೋಗ್ಬೇಡ್ರಿ. ಎಷ್ಟೋ ಪಾಡಿಗ್ರಿ ನಮ್ಮ ಹಿಂದೂ ಹೆಣ್ಮಕ್ಳಿಗೆ ಏನೆಲ್ಲ ಮಾಡೋ ಅಧಿಕಾರ ಐತಿ ಇವಾಗಲೂ ಕೂಡ. ಆದರೆ ಇದೇ ಒಂದು ಮುಸ್ಲಿಮರ ಒಂದು ಜಾತಿಗೆ ಹೋದ್ರೆ, ಮುಸ್ಲಿಮರ ಒಂದು ಪಂಗಡಕ್ಕೆ ಹೋದ್ರೆ ಅಲ್ಲಿ ಹೆಣ್ಮಗಳು ಏನು ಮಾಡೋಕ್ಕೆ ಕೆಲವೊಂದು ಕಡೆ ಅಲ್ಲವೇ ಇಲ್ಲ. ರಿಸ್ಪೆಕ್ಟ್ ಮಾಡ್ತಾರ್ರಿ ಅವರು ನಮ್ಮ ಹಿಂದೂ ಧರ್ಮವನ್ನು. ಅಧಿಕಾರ ಸಾಧಿಸಲ್ಲ, ಗಂಡೇ ಪ್ರಧಾನ ಅಂತ ಹೇಳಿಬಿಟ್ಟು ಮಾತು ಪ್ರಧಾನವಾಗಿರ್ತಾರ್ರಿ ಅವರು. ಹೆಣ್ಣಿಗೂ ಕೂಡ ಒಂದು ಬೆಲೆ ಐತೆ, ಆದ್ಯತೆ ಐತೆ ಅಂತ ಹೆಣ್ಣಿಗೂ ಗೌರವ ಕೊಟ್ಟಿದ್ದವ್ರಿ ಅವರು. ಹೀನಾಯವಾಗಿ ಕಾಣುವಂತಹ ವ್ಯಕ್ತಿಗಳಲ್ಲಿ ಹೆಣ್ಣಂದ್ರೆ ಕೇವಲ ಅಡುಗೆ ಮನೆಗೆ ಹಾಸಿಗೆಗೆ ಮಾತ್ರ ಸಂಬಂಧ ಇರಾಕಿ, ಬೇರೆ ಯಾವುದಕ್ಕೂ ಸಂಬಂಧ ಇಲ್ಲ ಅಂತೇಳಿ ಹೇಳಿದವರು ಅಲ್ಲ ರೀ ಅವರು. ಹೆಣ್ಣು ಎಲ್ಲೆಡೆ ಹೋಗುವಂಥದ್ದು, ಸಾಧನೆ ಮಾಡುವಂಥದ್ದು, ಆ ಒಂದು ಹುಮ್ಮಸ್ಸನ್ನು, ಆ ಒಂದು ಅಪ್ರಿಷಿಯೇಷನ್ಸನ್ನು ಹೆಣ್ಮಕ್ಳಿಗೆ ಕೊಟ್ಟೋರ್ರಿ ಅವರು. ಶಿಕ್ಷಣ ಇಷ್ಟಕ್ಕೆ ಇರಬೇಕು ಅಂಥೇಳಿ ಗೆರೆ ಕೊಯ್ದು ಶಿಕ್ಷಣವನ್ನು ಕಲಿಸ್ತಾ ಇದ್ರು ಹಳ್ಳಿಗಳೊಳಗೆ. ಇವಾಗ ಹಳ್ಳಿಗಳೊಳಗೆ ಒಬ್ಬ ಕಲೆಕ್ಟರು, ಒಬ್ಬ ಡಿಸ್ಟ್ರಿಕ್ಟ್ ಮ್ಯಾನೇಜರು, ಆಮೇಲೆ ಕಂಪನಿ ಒಳಗಾಗಿರ್ಬೋದು, ದೊಡ್ಡ ಕಂಪನಿ ಕಟ್ಟೋದಾಗಿರ್ಬೋದು, ಇಂಜಿನಿಯರ್ಸ್ ಆಗಿರ್ಬೋದು, ಫಾರ್ಮರ್ ಒಳಗೆ ದೊಡ್ಡ ಅಗ್ರಿಕಲ್ಚರ್ ಆಗಿ ಅದರೊಳಗೆ ಮತ್ತು ಡಿಪ್ಲೊಮಾ ಮಾಡಿರೋದಾಗಿರ್ಬೋದು, ಎಲ್ಲ ರೀತಿಯೊಳಗೂ ಹೆಣ್ಮಕ್ಳಿಗೆ ಪ್ರೋತ್ಸಾಹ ಐತಿ. ಹಳ್ಳಿಗರ ಹೆಣ್ಮಕ್ಳಿಗೆ ಅಂತಲ್ಲ, ಹಳ್ಳಿಯೊಳಗೆ ಓದ್ತಾ ಇರೋ ಪ್ರತಿಯೊಂದು ಪುರುಷರಿಗೂ ಕೂಡ ಅಷ್ಟೇ ಆದ್ಯತೆಯನ್ನು ಕೊಟ್ಟಿದ್ದಾರೆ ರೀ. ರಿಸ್ಪೆಕ್ಟ್ ಮಾಡಿರಿ ಒಳ್ಳೆ ಕೆಲಸಕ್ಕೆ. ಯಾಕ್ರಿ ನೀವು ಭೇದ ಭಾವ ಕಾಂಗ್ರೆಸ್ ಮೇಲೂ BJP ಮೇಲೂ? ನಾಟ್ ಕಾಂಗ್ರೆಸ್ಸು BJP. ಥಿಂಕ್ ಓನ್ಲಿ ಪಾಸಿಟಿವ್ ಥಿಂಗ್ಸ್. ಎಲ್ಲಿ ತನಕ ಇದು ವಿರೋಧವಾಗಿರೋದು, ವಿರುದ್ಧ ದಿಕ್ಕಿನಲ್ಲಿ ಜೀವನ ಮಾಡೋದು ಸಾಕ್ರಿ, ನಿಲ್ಲಿಸ್ರಿ. ನಿಮ್ಮಿಂದನೇ ಈ ಒಂದು ಭೇದ ಭಾವ ನಿಂತರೆ ಆಟೋಮೆಟಿಕ್ಲಿ ಅಲ್ಲೂ ಕೂಡ ಸ್ಟಾಪ್ ಆಗುತ್ತೆ.
ಇನ್ನೊಂದು ಹೇಳ್ತೀನಿ ಕೇಳ್ರಿ, ಆ ಒಂದು ರಾಜಕೀಯದೊಳಗೆ ಎಷ್ಟು ಮನಸ್ತಾಪ ಆಯಿತು, ಎಷ್ಟು ಭೇದ ಭಾವ ಆಯಿತು ನಮಗೆ ಗೊತ್ತಿಲ್ಲ. ನಾವು ದೇಶದ ಪ್ರಜೆಗಳಾಗಿದ್ಕೊಂಡು ನಮ್ಮಲ್ಲೇ ಇಷ್ಟು ಭೇದ ಭಾವ ಐತಿ ಅಂದರೆ ಅಲ್ಲಿರುತ್ತೋ ಬಿಡುತ್ತೋ, ನಮ್ಮ ಭೇದ ಭಾವವನ್ನು ಫಸ್ಟ್ ನಾವು ಮುರ್ಕೊಂಡು ಅದನ್ನು ಮುಂದೆ ಹೋದಾಗ್ಲೇ ಮುಂದಿರೋರಿಗೆ ಸ್ಫೂರ್ತಿ ಕೊಡೋಕ್ಕೆ ಸಾಧ್ಯ. ನಾವೇ ಇಲ್ಲಿ ನಾಯಿ ಥರ ಕಚ್ಚಾಡ್ಕೊತಿದ್ದೀವಿ, ನಾನು BJP, ನಾನು ಕಾಂಗ್ರೆಸ್. ಯಾವ BJP, ಯಾವ ಕಾಂಗ್ರೆಸ್? ನಾವಿಲ್ಲ ಅಂದರೆ ಈ ಪಕ್ಷ ಎಲ್ಲಿ? ನಾವೇ ಈಗ ಓಟ್ ಬಂದಾಗ ಒಬ್ಬರು ಓಟ್ ಹಾಕ್ದು ಮನೇಲಿ ಕೂತ್ಕೊಳ್ರಿ. ಯಾವ BJP ಬರುತ್ತೆ, ಯಾವ ಕಾಂಗ್ರೆಸ್ ಬರುತ್ತೆ? ಯಾರು ಇಲ್ಲ ರೀ. ನಮ್ಮಿಂದ ಇದು ನಾವಿದನ್ನು ಪೋಟ್ರೆ ಮಾಡ್ತಿದ್ದೀವಿ ಭಾಗ ಭಾಗ ಆಗಿ. ಬಿಡ್ರಿ ಅದನ್ನು, ಕಾಂಗ್ರೆಸ್ ಅನ್ನೋದನ್ನು ಬಿಡ್ರಿ, ಮೋದಿ ಅನ್ನೋದನ್ನು ಬಿಡ್ರಿ. ಒಳ್ಳೇದನ್ನ ಏನು ಮಾಡಿದಾರೆ ಅದನ್ನು ನೋಡ್ರಿ. ಭೇದ ಭಾವನ ಫಸ್ಟ್ ಸುಟ್ಟು ಹಾಕ್ರಿ ನಿಮ್ಮೊಳಗೆ. ಆಟೋಮೆಟಿಕ್ಲಿ ಒಳ್ಳೆತನ ಹುಟ್ಟುತ್ತೆ. ನಮ್ಮೊಳಗಿರೋ ರಾಕ್ಷಸ ನಾವು ಸಾಯಿಸಲಿಲ್ಲ ಅಂತಂದರೆ ನಮ್ಮಲ್ಲಿ ಅಡಗಿ ಕೂತ್ಕೊಂಡಿರೋ ಒಳ್ಳೆತನ ಯಾವತ್ತೂ ಕಣ್ಣಿಗೆ ಕಾಣಿಸಂಗಿಲ್ಲ. ಸೊ ಈ ಒಂದು ವಿಷಯನ ನಾ ಯಾಕೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಅಂದರೆ, ಪ್ರತಿಯೊಂದು ಇನ್ಸ್ಟಾಗ್ರಾಮು, ಪ್ರತಿಯೊಂದು ಯೂಟ್ಯೂಬ್ ತೆಗೆದ್ರೆ ಬರೀ ಸಪೋರ್ಟ್ಸು, ಅವ್ರು ಹಿಂಗೆ ಇವ್ರು ಹಿಂಗೆ. ನೋಡಿರಿ, ಸಪೋರ್ಟು ಒಳ್ಳೆತನಕ್ಕೆ ಕೊಡ್ರಿ. ಅದು ಕಾಂಗ್ರೆಸ್ಸಲ್ಲೇ ಸಪೋರ್ಟ್ ಒಳ್ಳೇದಿರ್ಲಿಕ್ಕೆ ಕೊಡ್ರಿ, BJPಯಲ್ಲಿ ಒಳ್ಳೇದಿರ್ಲಿಕ್ಕೆ ಕೊಡ್ರಿ. ಆದರೆ ನಿಮ್ಮಲ್ಲೇ ನೀವು ಭಾಗವಾಗಿ ಮಾಡಿಕೊಂಡು ಜೈ 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 ಅಂತ ಹೇಳಿ ಇನ್ನೊಬ್ಬರಿಗೆ ಮುರ್ದಾಬಾದ್ ಅನ್ನೋದು, ಇನ್ನೊಬ್ಬರು ಹಾಳಾಗಿ ಹೋಗಲಿ ಅನ್ನೋದು, ಕೆಟ್ಟ ವರ್ಡ್ಸನ್ನು ಯೂಸ್ ಮಾಡಬೇಡ್ರಿ. ಯಾಕಂತಂದರೆ ನಮ್ಮಲ್ಲಿರೋ ಭೇದ ಭಾವನ ನಾವು ಹೊಡೆದು ಹಾಕೋ ತನಕ ನಮ್ಮ ಮುಂದಿರೋ ವ್ಯಕ್ತಿ ಯಾವತ್ತೂ ಕೂಡ ಸಮಾನತೆಯನ್ನು ನೋಡೋಂಗಿಲ್ಲ, ಸಮಾನತೆ ಭಾವ ಬರೋಂಗಿಲ್ಲ. ಸೊ ಫಸ್ಟ್ ವಿ ಆರ್ ಕರೆಕ್ಟ್ ಆಗಿರಬೇಕು, ಆಮೇಲೆ ನಾವು ಇನ್ನೊಬ್ರಿಗೆ ಕರೆಕ್ಟ್ ಮಾಡೋಕ್ಕೆ ಸಾಧ್ಯ. ಸೊ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋದ ಮೂಲಕ ಹೇಳೋದಿಷ್ಟೇ, ಭೇದ ಭಾವನ ಬಿಡ್ರಿ, ಒಳ್ಳೆಯದನ್ನು ನೋಡಿರಿ. ಸೊ ಥ್ಯಾಂಕ್ ಯು ಸೋ ಮಚ್ ಎವ್ರಿವನ್.